ಓಂ ನಮ ಶಿವಾಯ. ಸ್ವಾಮಿ ಕುಲಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಏನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಒಂದು 5 ರಾಶಿಯವರು ಹಣವನ್ನು ನಿಯಂತ್ರಣ ಅಥವಾ ಉಳಿತಾಯ ಮಾಡುವುದರಲ್ಲಿ ಮಾಸ್ಟರ್ ಆಗಿರ್ತಾರೆ. ಆ ರಾಶಿಯವರು ಯಾರು ಅದ್ರ ಬಗ್ಗೆ ನಾನು ಉಪಯುಕ್ತ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡೋದನ್ನು ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ರಾಶಿ ನಕ್ಷತ್ರದ ಜೊತೆಗೆ ಸಮಸ್ಯೆನ ಡೀಟೇಲ್ ಆಗಿ ಬರೆದು ಕಳುಹಿಸಿ. ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಖಂಡಿತವಾಗ್ಲೂ ಅದಕ್ಕೆ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಏನಾದರೂ ಆಧ್ಯಾತ್ಮಿಕ ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ರೂ ಕೂಡ ಕೇಳಬಹುದು. ನಿಮಗೆ ಇಷ್ಟ ಆದ ಖಂಡಿತವಾಗ್ಲೂ ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತಾನೆ. ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ನಮೂದಿಸಿದ್ರೆ ಖಂಡಿತವಾಗ್ಲೂ ನನಗೆ ಉತ್ತರ ಕೊಡೋಕ್ಕೆ ಆಗಲ್ಲ, ಅದನ್ನು ನೆನಪಿಟ್ಕೊಳ್ಳಿ. ಹಾಗೆ ನಾನು ನಿಮ್ಮ ಜೊತೆ ಇರುವುದರ ಜೊತೆಗೆ ನಾನು ನಂಬ್ಕೊಂಡು ಬರ್ತಾ ಇರುವಂತಹ ಶಿವದೇವರ ಹಾಗೂ ಕುಲಗಜ್ಜ ದೈವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ, ನನ್ನ ಪ್ರೀತಿಯ ವೀಕ್ಷಕರ ಮೇಲೆ ಅಂತ ಹೇಳ್ತಾ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಣ ಉಳಿಸುವುದರಲ್ಲಿ ಇವರನ್ನು ಮೀರಿಸುವವರು ಇಲ್ಲ ಅಂತೆ. ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಹಣಕಾಸು ಒಂದು ಅತ್ಯಂತ ಪ್ರಮುಖವಾದ ವಸ್ತು ಹಾಗೂ ಜೀವನ ನಡೆಸಲು ಬೇಕಾಗಿರುವಂಥ ಅತ್ಯಂತ ಮುಖ್ಯವಾದ ಒಂದು ಭಾಗ ಅಂತ ಹೇಳಬಹುದು. ಹಣವನ್ನು ಸರಿಯಾದ ರೀತಿಯಲ್ಲಿ ಗಳಿಕೆ ಮಾಡೋದು ಮಾತ್ರ ಮುಖ್ಯ ಆಗಿರುವುದಿಲ್ಲ, ಬದಲಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಖರ್ಚು ಮಾಡೋದು ಕೂಡ ಅತ್ಯಂತ ಪ್ರಮುಖವಾಗಿರುತ್ತೆ. ಈ ರೀತಿ ಹಣದ ಮ್ಯಾನೇಜ್ಮೆಂಟ್ ಅಥವಾ ಹಣದ ನಿರ್ವಹಣೆಯನ್ನು ಸರಿಯಾದ ರೀತಿಯಲ್ಲಿ ಮಾಡುವಂಥ ಗುಣಗಳನ್ನು ಕೆಲವು ರಾಶಿಗಳು ಪಡೆದಿರುತ್ತವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆ ರಾಶಿಗಳು ಆ ಹಣ ಗುಣವನ್ನು ಹುಟ್ಟಿದಾಗಿನಿಂದಲೇ ಕಲಿತುಕೊಂಡು ಬಂದಿರುವಂಥದ್ದು. ಹಾಗಾದರೆ ಬನ್ನಿ, ಯಾವ ರಾಶಿಯವರು ಯಾವ ಒಂದು ಏನು ಹಣವನ್ನು ಉಳಿತಾಯ ಮಾಡೋದ್ರಲ್ಲಿ ನಿಸ್ಸೀಮರು ಅಂತ ನೋಡೋಣ. ಅಂದರೆ ಪ್ರತಿಯೊಬ್ಬರಿಗೂ 12 ರಾಶಿಯಲ್ಲಿ ಪ್ರತಿಯೊಂದು ರಾಶಿಗೂ ಅವರದೇ ಆದ ವಿಶಿಷ್ಟವಾದಂಥ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಅಥವಾ ಅವರದೇ ಆದಂಥ ಒಂದು ಒಳ್ಳೆಯ ಗುಣ ಇರಬಹುದು. ಹಾಗೆಯೇ ಈ ಒಂದು ಗುಣ ಯಾರಲ್ಲಿ ಇರುತ್ತೆ ಅಂದರೆ ಕನ್ಯಾ ರಾಶಿಯವರಲ್ಲಂತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕನ್ಯಾ ರಾಶಿಯವರು ಅತ್ಯಂತ ಶ್ರೀಮಂತ ರಾಶಿ ಅವರಲ್ಲಿ ಒಬ್ಬರಾಗಿ ಕಾಣಿಸ್ಕೊಳ್ಳುವಂಥದ್ದು. ಅವರು ಬಳಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಹಣ ಇರುವ ಕಾರಣದಿಂದಾಗ ಹಣವನ್ನು ಯಾವ ರೀತಿ ಖರ್ಚು ಮಾಡಬೇಕು, ನಿರ್ವಹಣೆ ಮಾಡಬೇಕು ಅನ್ನುವಂಥ ಬುದ್ಧಿವಂತಿಕೆಯನ್ನು ಹೊಂದಿರ್ತಾರೆ. ಇನ್ನು ಕನ್ಯಾ ರಾಶಿಯವರು ಕೂಡ ಸುಖ ಸುಮ್ಮನೆ ಯಾವತ್ತೂ ಕೂಡ ಬೇಕಾಬಿಟ್ಟಿಯಾಗಿ ಹಣ ಖರ್ಚು ಮಾಡುವುದಿಲ್ಲ. ಅವರು ಪ್ರತಿಯೊಂದು ರೂಪಾಯಿಗಳನ್ನು ಖರ್ಚು ಮಾಡುವುದಕ್ಕೆ ಕೂಡ ಸರಿಯಾದ ಕಾರಣವನ್ನು ಏನು ಮಾಡ್ತಾರೆ ಹೊಂದಿರ್ತಾರೆ. ಅವರು ಖರೀದಿ ಮಾಡುವಂಥ ಪ್ರತಿಯೊಂದು ಹಣಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಮೌಲ್ಯವನ್ನು ನಿರೀಕ್ಷೆ ಮಾಡುವಂಥದ್ದು. ಇದು ಕನ್ಯಾ ರಾಶಿಯವರು ಒಂದು ಹಣದ ಉಳಿತಾಯವನ್ನು ಮಾಡುವಂಥ ಒಂದು ಪ್ರಕ್ರಿಯೆ. ಹಾಗೆ ವೃಷಭ ರಾಶಿಯವರ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಸದಾಕಾಲ ಇರುವಂಥದ್ದು. ಇದಕ್ಕೆ ಪ್ರಮುಖವಾದ ಕಾರಣ ವೃಷಭ ರಾಶಿಯವರಿಗೆ ಹಣವನ್ನು ಯಾವ ರೀತಿಯಲ್ಲಿ ನಿಯಂತ್ರಣ ಮಾಡಬೇಕು ಅನ್ನುವಂಥ ಸಂಪೂರ್ಣ ಹಿಡಿತ ಇರುವಂಥದ್ದು. ದೀರ್ಘಕಾಲದವರೆಗೆ ತಮ್ಮ ಸಂಪತ್ತನ್ನು ಸುರಕ್ಷಿತವಾಗಿ ನಿಯಂತ್ರಣ ಮಾಡುವಂಥ ಬುದ್ಧಿವಂತಿಕೆ ವೃಷಭ ರಾಶಿಯವರಲ್ಲಿ ಇರುವ ಕಾರಣದಿಂದಾಗಿ ಈ ರಾಶಿಯವರು ಕೂಡ ಶ್ರೀಮಂತರಲ್ಲಿ ಒಬ್ಬರಾಗಿ ಕಾಣಿಸಿಕೊಳ್ಳುವಂಥದ್ದು. ಫೈನಾನ್ಷಿಯಲ್ ವಿಚಾರದಲ್ಲಿ ಇವರು ಏನು ಮಾಡ್ತಾರೆ ಅಂದರೆ ಯಾವ ರೀತಿಯಲ್ಲಿ ಬುದ್ಧಿವಂತಿಕೆಯನ್ನು ತೋರಿಸಬೇಕು ಅನ್ನೋದನ್ನು ಈ ರಾಶಿಯವರು ನೋಡಿ ಕಲಿಯಬೇಕಂತೆ. ಯಾವ ವಸ್ತುಗಳ ಅಗತ್ಯತೆ ಬೇಕು ಎನ್ನುವಂಥ ವ್ಯತ್ಯಾಸವನ್ನು ಸರಿಯಾದ ರೀತಿಯಲ್ಲಿ ಕಂಡುಹಿಡಿದು ಅದಕ್ಕೆ ತಕ್ಕಂತೆ ಖರ್ಚು ಮಾಡುವಂಥ ಬುದ್ಧಿವಂತಿಕೆ ಈ ಒಂದು ವೃಷಭ ರಾಶಿಯಲ್ಲಿ ಇರುವಂಥದ್ದು. ತುಲಾರಾಶಿ ಅವರಿಗೆ ತಮ್ಮ ಜೀವನದಲ್ಲಿ ಬೇಕು ಎಂದಿದ್ದೆಲ್ಲ ಖರೀದಿಸುವಂಥ ಹಾಗೂ ಹೊಂದುವಂಥ ಆಸೆಯನ್ನು ಹೊಂದಿರ್ತಾರೆ. ಹಾಗೂ ಅದನ್ನು ನನಸು ಮಾಡಿಕೊಳ್ಳುವಂಥ ಪ್ರತಿಯೊಂದು ಪರಿಶ್ರಮವನ್ನು ಕೂಡ ಪಡ್ತಾರೆ. ಹಣವನ್ನು ಯಾವ ರೀತಿಯಲ್ಲಿ ಹೂಡಿಕೆ ಮಾಡಬೇಕು, ಉಳಿತಾಯ ಮಾಡಬೇಕು ಅನ್ನುವಂಥ ಸಂಪೂರ್ಣ ಜ್ಞಾನವನ್ನು ಅವರು ಹೊಂದಿರ್ತಾರೆ. ಕೇವಲ ತಾವು ಹಣವನ್ನು ಮಾಡೋದು ಮಾತ್ರವಲ್ಲ, ತಮ್ಮ ಸುತ್ತಮುತ್ತಲು ಇರುವ ಜನರಿಗೂ ಕೂಡ ಹಣವನ್ನು ಯಾವ ರೀತಿಯಲ್ಲಿ ಗಳಿಸಬೇಕು ಅನ್ನುವಂಥ ಸುಲಭ ಪರಿಹಾರಗಳನ್ನು ಕೂಡ ಗಳಿಸಬೇಕು ಅನ್ನುವಂಥ ಸುಲಭ ಮಾಹಿತಿಗಳನ್ನು ಕೂಡ ನೀಡುವಂಥದ್ದು ತುಲಾರಾಶಿಯವರು. ಹಣವನ್ನು ಒಂದು ಉಳಿತಾಯ ಮಾಡುವಲ್ಲಿ ಅವರು ತುಂಬಾ ನಿಸ್ಸೀಮರು ಅಂತಲೇ ಹೇಳಬಹುದು. ಬೇಕಾದಾಗ ಖರ್ಚು ಮಾಡ್ತಾರೆ, ಆದರೆ ಅದರಲ್ಲೂ ಕೂಡ ಉಳಿತಾಯ ಮಾಡುವಂಥ ಒಂದು ಪ್ರಕ್ರಿಯೆ ಏನಿರುತ್ತೆ ಅದರ ಬಗ್ಗೆ ತುಂಬಾ ಗಮನ ಕೊಡುವಂಥದ್ದು. ಮಕರ ರಾಶಿ ತಮ್ಮ ಗುರಿಯ ಕಡೆಗೆ ಏಕಾಗ್ರತೆಯನ್ನು ಹೊಂದಿರುವಂಥ ಮಕರ ರಾಶಿಯವರು ಜೀವನದಲ್ಲಿ ಯಾವ ಗುರಿಯನ್ನು ಮುಟ್ಟಬೇಕು ಎನ್ನುವಂಥ ಸ್ಪಷ್ಟ ನಿರ್ವಹಣೆ ಹೊಂದಿರ್ತಾರೆ. ತಮ್ಮ ಪ್ರತಿಯೊಂದು ಹೂಡಿಕೆಯನ್ನು ಕೂಡ ದೀರ್ಘಕಾಲದ ದೃಷ್ಟಿಕೋನದಲ್ಲಿ ಹೂಡಿಕೆ ಮಾಡುವುದರಿಂದ ಇವರನ್ನು ಅತ್ಯಂತ ಬುದ್ಧಿವಂತ ಹಣ ನಿರ್ವಹಣಾಕಾರರು ಎಂಬುದಾಗಿ ಕರೆಯಲಾಗುತ್ತೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ನೀವು ಐಷಾರಾಮಿ ಜೀವನವನ್ನು ಆನಂದಿಸಬೇಕು ಎನ್ನುವ ನಿಟ್ಟಿನಲ್ಲಿ ಹಣವನ್ನು ಎಲ್ಲಿ ಹೂಡಿಕೆ ಮಾಡಬೇಕು ಅಂತ ಏನಾದರೂ ಒಂದು ಹಾಗೂ ಯಾವ ಮಟ್ಟದಲ್ಲಿ ಎಷ್ಟೊತ್ತಿಗೆ ಹೂಡಿಕೆ ಮಾಡಬೇಕು ಎನ್ನುವುದನ್ನು ಸರಿಯಾಗಿ ತಿಳಿದಿರ್ತಾರೆ ಮಕರ ರಾಶಿಯವರು. ಹಾಗೆಯೇ ನೆಕ್ಸ್ಟ್ ರಾಶಿ ನೋಡೋದಾದರೆ ಯಾವ ರಾಶಿ ಅನ್ನೋದಾದರೆ ಕುಂಭರಾಶಿಯವರು ಹಣವನ್ನು ಹೇಗೆ ಉಳಿತಾಯ ಮಾಡ್ತಾರೆ ಅನ್ನೋದು ನೋಡೋದಾದರೆ, ಹಣವನ್ನು ಯಾವುದೇ ವಿಚಾರಕ್ಕೆ ಹೂಡಿಕೆ ಮಾಡುವುದಕ್ಕಿಂತ ಮುಂಚೆ ಕುಂಭರಾಶಿಯವರು ಅದರ ಸಾಧಕ ಬಾಧಕಗಳನ್ನು ಲೆಕ್ಕಾಚಾರ ಮಾಡಿ ನಂತರ ಹಣವನ್ನು ಹೂಡಿಕೆ ಮಾಡುವಂಥದ್ದು. ಹಣದ ವಿಚಾರಕ್ಕೆ ಬಂದರೆ ಅವರಷ್ಟು ಬುದ್ಧಿವಂತರು ಇನ್ಯಾರೂ ಇರುವುದಿಲ್ಲ. ಇದೇ ಕಾರಣಕ್ಕಾಗಿ ಅವರು ಬ್ಯಾಂಕ್ನಲ್ಲಿ ಸದಾಕಾಲ ಬ್ಯಾಲೆನ್ಸ್ ಇರುವಂಥದ್ದು. ಕುಂಭರಾಶಿಯವರು ತಮ್ಮ ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಯನ್ನು ಕಾಣುವ ನಿಟ್ಟಿನಲ್ಲಿ ಪ್ರತಿಯೊಂದು ವಿಚಾರಗಳನ್ನು ಯೋಚನೆ ಪ್ರಕಾರ ಪ್ಲಾನಿಂಗ್ ಮಾಡಿರ್ತಾರೆ. ಎದುರಿಗೆ ರಿಸ್ಕ್ ಇದ್ದರೂ ಕೂಡ ಅದನ್ನು ಮೀರಿಸಿ ಸಫಲತೆಯನ್ನು
ಕಾಣುವಂಥ ಕಾರ್ಯಕ್ಷಮತೆಯನ್ನು ಕುಂಭರಾಶಿಯವರು ಹೊಂದಿರ್ತಾರೆ. ಈ ಎಲ್ಲ ರಾಶಿಯವರು ಅವರದೇ ಆದಂಥ ಅಂದರೆ ಕೆಲವರು ಅವರವರೇ ಒಂದೊಂದು ರಾಶಿಗೂ ಕೂಡ ಅವರದೇ ಆದಂಥ ಒಂದು ವಿಶಿಷ್ಟ ಗುಣ ಇರುವಂಥದ್ದು. ಅದರಲ್ಲಿ ಹಣವನ್ನು ಉಳಿತಾಯ ಮಾಡೋದ್ರಲ್ಲಿ ಈ ಕೆಲವು ರಾಶಿಯವರು ತುಂಬಾ ನಿಸ್ಸೀಮರು ಅಂತಲೇ ಹೇಳಬಹುದು. ಈ ಥರ ಉಪಯುಕ್ತ ಮಾಹಿತಿ ಇರುವ ವಿಡಿಯೋ ಬೇಕಿದ್ರೆ ಏನು ಮಾಡಬೇಕು, ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬಾರ್ದು. ಆದಷ್ಟು ಶೇರ್ ಮಾಡಬೇಕು, ಆದಷ್ಟು ಲೈಕ್ ಮಾಡಬೇಕು ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು.